ಮೊದಲನೆಯ ಪ್ರಶ್ನೆ, ಅತ್ಯಂತ ತಂಪಾದ ಹಣ್ಣು ಯಾವುದು? ಎ ಆರೆಂಜ್, ಬಿ ಪಪಾಯ ಹಣ್ಣು, ಸಿ ಬಾಳೆಹಣ್ಣು, ಡಿ ಬೆಲ್ಲದ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಲ್ಲದ ಹಣ್ಣು. ಎರಡನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿಯಾದ ಕ್ರೀಡೆ ಯಾವುದು? ಎ ಕ್ರಿಕೆಟ್, ಬಿ ವಾಲಿಬಾಲ್, ಸಿ ಕುದುರೆಯ ಸವಾರಿ, ಡಿ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆ ಸವಾರಿ. ಮೂರನೆಯ ಪ್ರಶ್ನೆ, ಕೋಳಿ ಮೊಟ್ಟೆಯೊಂದಿಗೆ ನಾವು ಯಾವ ಪದಾರ್ಥವನ್ನು ತಿನ್ನಬಾರದು? ಎ ಹಾಲು, ಬಿ ಬಾಳೆಹಣ್ಣು, ಸಿ ಸೋರೆಕಾಯಿ, ಡಿ ಮೀನಿನ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋರೆಕಾಯಿ. ನಾಲ್ಕನೆಯ ಪ್ರಶ್ನೆ, ಮೈಸೂರಿನ ಇಂದಿನ ಹೆಸರೇನು? ಎ ಉತ್ತರ ಕನ್ನಡ, ಬಿ ಬೆಂದಕಾಳೂರು, ಸಿ ಮೈಷಿನಾಡು, ಡಿ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಷಿನಾಡು. ಐದನೆಯ ಪ್ರಶ್ನೆ, ಭಾರತದ ಅತ್ಯಂತ ಚಿಕ್ಕದಾದ ರಾಜ್ಯ ಯಾವುದು? ಎ ಬಿಹಾರ್, ಬಿ ಕರ್ನಾಟಕ, ಸಿ ಅಸ್ಸಾಂ, ಡಿ ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ. ಆರನೆಯ ಪ್ರಶ್ನೆ, ಭದ್ರಾ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಮಂಗಳೂರು, ಬಿ ಶಿವಮೊಗ್ಗ, ಸಿ ಧಾರವಾಡ, ಡಿ ಕೋಲಾರ ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರಿನಲ್ಲಿ ಕಂಡುಬರುತ್ತದೆ. ಏಳನೆಯ ಪ್ರಶ್ನೆ, ನೆನೆಸಿಟ್ಟ ಶೇಂಗಾ ಅಥವಾ ಕಡಲೆ ಬೀಜವನ್ನು ಸೇವಿಸುವುದರಿಂದ ಏನಾಗುತ್ತದೆ? ಎ ತೂಕ ಹೆಚ್ಚಳವಾಗುತ್ತದೆ, ಬಿ ತೂಕ ಇಳಿಕೆಯಾಗುತ್ತದೆ, ಸಿ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ, ಡಿ ದೇಹದಲ್ಲಿ ರಕ್ತ ವೃದ್ಧಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಎಂಟನೆಯ ಪ್ರಶ್ನೆ, ಭಾರತದ ಅತಿದೊಡ್ಡ ನದಿ ಯಾವುದು? ಎ ಗಂಗಾ ನದಿ, ಬಿ ಕಾವೇರಿ ನದಿ, ಸಿ ಗೋದಾವರಿ ನದಿ, ಡಿ ತುಂಗಭದ್ರಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ. ಒಂಬತ್ತನೆಯ ಪ್ರಶ್ನೆ, ಕುರಿಯ ಕಾಲಿನ ಸೂಪ್ ಕುಡಿದರೆ ಏನಾಗುತ್ತದೆ? ಎ ಮಂಡಿ ನೋವು ನಿವಾರಣೆ, ಬಿ ಬೆನ್ನು ನೋವು ನಿವಾರಣೆ, ಸಿ ಕಾಲು ನೋವು ನಿವಾರಣೆ, ಡಿ ಬುದ್ಧಿ ಚುರುಕಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಡಿ ನೋವು ನಿವಾರಣೆ. ಹತ್ತನೆಯ ಪ್ರಶ್ನೆ, ಯಾವ ಜೀವಿ ಹೆಚ್ಚಾಗಿ ಮನುಷ್ಯರನ್ನ ಕೊಲ್ಲುತ್ತದೆ? ಎ ಹಾವು, ಬಿ ಸೊಳ್ಳೆಗಳು, ಸಿ ನಾಯಿ, ಡಿ ಮೊಸಳೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆಗಳು. 11ನೆಯ ಪ್ರಶ್ನೆ, ಬಿಳಿ ಬಣ್ಣದ ಸಿಂಹಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಎ ದಕ್ಷಿಣ ಆಫ್ರಿಕಾ, ಬಿ ಇಂಡಿಯಾ, ಸಿ ಅಮೆರಿಕಾ, ಡಿ ದುಬೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಆಫ್ರಿಕಾ. 12ನೆಯ ಪ್ರಶ್ನೆ, ವಾಟ್ಸಪ್ ಕಂಪನಿ ಯಾವ ದೇಶಕ್ಕೆ ಸೇರಿದೆ? ಎ ಅಮೆರಿಕಾ, ಬಿ ಇಂಡಿಯಾ, ಸಿ ಚೈನಾ, ಡಿ ಜಪಾನ್. ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. 13ನೆಯ ಪ್ರಶ್ನೆ, 1 ವರ್ಷದ ಅವಧಿಯವರೆಗೂ ಆಹಾರವನ್ನೇ ಸೇವಿಸದೆ ಜೀವಿಸುವಂತಹ ಏಕೈಕ ಪ್ರಾಣಿ ಯಾವುದು? ಎ ಆಮೆ, ಬಿ ಚೇಳು, ಸಿ ಇಲಿ, ಡಿ ಕರಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೇಳು. 14ನೆಯ ಪ್ರಶ್ನೆ, ಕೋಸುಗಡ್ಡೆ ತಿನ್ನುವುದರಿಂದ ಏನು ಪ್ರಯೋಜನ? ಎ ದೇಹಕ್ಕೆ ತುಂಬ ಒಳ್ಳೆಯದ್ದು, ಬಿ ಹೆಚ್ಚು ಪ್ರೋಟೀನ್ಸ್ ಇರುತ್ತವೆ, ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಳ, ಡಿ ಬಿಪಿ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಳ. 15ನೆಯ ಪ್ರಶ್ನೆ, ಹೆಣ್ಣು ಮಕ್ಕಳು ಮನೆಯಲ್ಲಿ ಈ ಎಣ್ಣೆಯಿಂದ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು. ಎ ಬೇವಿನ ಎಣ್ಣೆ, ಬಿ ನಾಟಿ ಹಸುವಿನ ತುಪ್ಪ, ಸಿ ಎಳ್ಳೆಣ್ಣೆ, ಡಿ ಶ್ರೀಗಂಧದ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೇವಿನ ಎಣ್ಣೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.